ನಮ್ಮ ಅಣ್ಣ ಬಾಳೋದು ಬದುಕೋದು ಜ್ಯೋತಿ ಜೊತೆ ಮಾತ್ರ, ಇನ್ಯಾರ ಜೊತೆನೂ ಅಲ್ಲ. ನಿಮ್ಮ ಅನುಕಂಪ ಎಲ್ಲ ನಮ್ಮ ಅಣ್ಣಂಗೆ ಅವಶ್ಯಕತೆ ಇಲ್ಲ. ನೀವಿಬ್ರು ತೆಪ್ಪಗೆ ನಿಮ್ಮಿಬ್ರು ಕೆಲಸ ನೋಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ತುಳಸಿ ಏಯ್, ಬಾಯಿ ಮುಚ್ಕೊಂಡು ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅಂತ ಹೇಳಿದ್ರೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮ್ಗೆ? ಛೀ, ನಿಮ್ದು ಒಂದ್ ಜನ್ಮನ. ಏನ್ ಮಾವ ಹಿಂಗಾಗೋಯ್ತು? ಇವಾಗ ಏನ್ ಮಾಡ್ತೀರಾ? ನಾಳೆ ಪಂಚಾಯಿತಿ ಒಂದಾಗ್ಲಿ, ಆಮೇಲೆ ಏನ್ ಮಾಡ್ಬೇಕೋ ನಾನು ಮಾಡೇ ಮಾಡ್ತೀನಿ. ಏನ್ ಊರಿಗೊಬ್ಳೆ ಪದ್ಮಾವತಿನ? ಸಂಧ್ಯಾ ಇಲ್ಲಾಂದ್ರೆ ವಿಂದ್ಯಾ, ವಿಂದ್ಯಾ ಇಲ್ಲಾಂದ್ರೆ ಬಿಂದ್ಯಾ, ಯಾವಳನ್ನೊಬ್ಳನ್ನ ಕರ್ಕೊಂಡ್ಬಂದು ಮದುವೆ ಮಾಡಿಸ್ತೀನಿ. ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ಪಂಚಾಯಿತಿ ಸೇರಿಸಿ ನನಗೆ ಬಿಡುಗಡೆ ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಾನು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕೊನೆಗೂ ನೀನನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಅಲ್ಲ? ಪರವಾಗಿಲ್ಲ, ನಾನೇ ಅರ್ಥ ಮಾಡಿಸ್ತೀನಿ. ನಾಳೆ ಪಂಚಾಯಿತಿಲಿ ನಿನ್ನ ಕಾಲು ಹಿಡ್ದಾದ್ರೂ ಸರಿ, ನೀನು ಮತ್ತೆ ಈ ಮನೆಗೆ, ನನ್ನ ಮನಸ್ಸಿಗೆ ಕಾಲಿಡೋ ಹಾಗೆ ಮಾಡ್ತೀನಿ. ಈ ನನ್ನ ಪ್ರಯತ್ನದಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ನನ್ನ ಪ್ರೀತಿ ಅಷ್ಟು ಗಟ್ಟಿಯಾಗಿದೆ. ಈ ಫೋಟೋದಲ್ಲಿರೋ ಹಾಗೆ ನಾವು ಯಾವಾಗಲೂ ಒಂದಾಗಿರೋ ಕಾಲ ದೂರ ಇಲ್ಲ.